ಶಿಫಾರಸಿನ ಮೇರೆಗೆ ಈ ಮಂಜೂರಾತಿಗೆ ಸಹಕರಿಸಿದಂಥ ಪ್ರವಾಸೋದ್ಯಮ ಮಂತ್ರಿಗಳು ಆರ್ ವಿ ದೇಶಪಾಂಡೆ, ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು ಎಚ್ ಕೆ ಪಾಟೀಲ್ ಮತ್ತು ನಗರಾಭಿವೃದ್ಧಿ ಮಂತ್ರಿಗಳಾದ ವಿವೇಕ್ ಪಡ್ಸೋರ್ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಬಾರ್ಡ್ ಪ್ರವಾಸೋದ್ಯಮದಲ್ಲಿ ಉಡುಪಿ ತಾಲೂಕಿನ 400 ಕಲ್ಕೆ ಸಂತೆಕಟ್ಟೆ ಜೋಂಗು ಸುಮಾರು 1.3 ಕಿಲೋಮೀಟರ್ ರಸ್ತೆ ಅದೆಲ್ಲ ಸಂಪೂರ್ಣ ಕೆಟ್ಟೋಗಿದೆ. ಸಂತೆಕಟ್ಟೆ, ಮರಿಯಣ್ಣಮಕ್ಕಿ, ಚಾಂಡಲ್ಕಟ್ಟೆ, ಜೋಂಗು ರಸ್ತೆ ಅದಕ್ಕೆ 90 ಲಕ್ಷ ರೂಪಾಯಿ ಮಂಜೂರಾಗಿದೆ. ಅದೇ ರೀತಿಯಲ್ಲಿ ಉಡುಪಿ ತಾಲೂಕಿನ ಏಕನಡಿಯೂರು ಗ್ರಾಮ ಪಂಚಾಯತಿಯಿಂದ ಕೊಡವೂರು ಸರ್ಕಲ್ ಆಗಿ ಸಿಟಿಜನ್ ಸರ್ಕಲ್ ನಮ್ಮ ಮಲ್ಪೆಯ ನಮ್ಮ ಮನೆ ತನಕ ಅದೊಂದು 90 ಲಕ್ಷ ರೂಪಾಯಿ. ಅದೇ ರೀತಿಯಾಗಿ ಕಲಿಕೆ, ಗುಜ್ಜೇಪೇಟು, ಗೂಡೆ ರಸ್ತೆ, ಮೀನುಗಾರಿಕೆ ರಸ್ತೆ ಅದರ ಅಭಿವೃದ್ಧಿಗೆ ಅದು ಬಹಳ ಕೆಟ್ಟೋಗಿದೆ ರಸ್ತೆ 1.87 ಕೋಟಿ ರೂಪಾಯಿ. ಮತ್ತೆ ಅಲ್ಲೇ ಮಲ್ಪೆ ತೊಟ್ಟಾಂ ರಸ್ತೆಯಲ್ಲಿ ಒಂದು ಸೇತುವೆ ಇದೆ, ಬಹಳ ಕಿರಿದಾದ ಸೇತುವೆ, ಬಹಳಷ್ಟು ಆಕ್ಸಿಡೆಂಟ್ಗಳಾಗ್ತಿತ್ತು. ಆ ಸೇತುವೆಯನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ, ಅಗಲೀಕರಣಗೊಳಿಸಲಿಕ್ಕೆ 37 ಲಕ್ಷ ರೂಪಾಯಿ. ನಮ್ಮ ಗ್ರಾಮ ನಮ್ಮ ರಸ್ತೆ ಇದು ಹಿಂದಿನ ಸರ್ಕಾರದ ಯೋಜನೆ ಕೂಡ ನಮ್ಮ ಸರ್ಕಾರ ಕೂಡ ಮುಂದುವರಿಸಿಕೊಂಡು ಹೋಗಬೇಕು ಅಂತ ವಿಧಾನಸಭೆಗೆ ನಾವೆಲ್ಲ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದದ್ರಿಂದ ಸುಮಾರು 20.28 ಕಿಲೋಮೀಟರ್ಗೆ ನಮ್ಮ ಗ್ರಾಮ ನಮ್ಮ ರಸ್ತೆ ಅದು ಬಹಳ ಉತ್ತಮ ಗುಣಮಟ್ಟದ ರಸ್ತೆಗಳಾಗಿರಬೇಕು ಮತ್ತು ನಿರ್ವಹಣೆ ಕೂಡ ಸುಮಾರು 5 ವರ್ಷ ಕಾಂಟ್ರಾಕ್ಟರ್ ಮಾಡಬೇಕು ಎಂಬ ಷರತ್ತದ ಮೇರೆಗೆ ಚೇರ್ಕಾಡಿ, ಗುಡಾರಿಕಲ್ಲು, ನೂಜಿನಬೈಲು, ಮಡಿ, ಗಿರಿಜನಕೊರಗಿ ಕೂಡು ರಸ್ತೆ ಕಿಲೋಮೀಟರ್ 1.74 ಅದಕ್ಕೆ 134.29 ಲಕ್ಷ. ನಾಲ್ಕೂರು, ನಂಜಾರು, ಹೆಸ್ಕುಂದ, ಸೂರ್ಯನಾರಾಯಣ ಒಳ್ಳರ ಮನೆಗೆ ಹೋಗುವ ರಸ್ತೆ 1.77 ಕಿಲೋಮೀಟರ್ ಅದಕ್ಕೆ 143.72 ಲಕ್ಷ. ಕಳತೂರು, ಕೆಂಜೂರು, ಕುಂಜೆಬೈಲು, ಬಡಮನೆ, ಡ್ಯಾಂಗಲ್, ಮರಾಠಿ ಕಾಲೋನಿ ರಸ್ತೆ ಸುಮಾರು 3.39 ಕಿಲೋಮೀಟರ್ ಅದರಲ್ಲಿ ಒಂದು ಕಿರು ಸೇತುವೆ ಕೂಡ ಸೇರಿದೆ 371.45 ಲಕ್ಷ. ಕುಂಜಾರು, ಆಳೆಕಟ್ಟೆ, ಅಡ್ಡೀರು ರಸ್ತೆ ಕಿಲೋಮೀಟರ್ ಸುಮಾರು 2.64 ಕಿಲೋಮೀಟರ್ ರಸ್ತೆ ಮತ್ತು ಸೇತುವೆ ಕೂಡ ಸೇರಿದೆ 3.05 ಲಕ್ಷ. ಹಾವಂಜೆ, ಪರಾರಿ, ಕೀಳಂಜೆ, ಕೊಳಗಿರಿ, ಜೊಂಪದ ಕುಬೇರಿ, ಕೊಕ್ಕನ್ ಪರಾರಿ, ಕೇಳಿಂಜೆ, ತೀರ್ಥ, ಕೇಳಿನ ಶಾಲೆ, ಕೂಡು ರಸ್ತೆ ಸುಮಾರು 4 ಕಿಲೋಮೀಟರ್ ರಸ್ತೆಗೆ 3.55 ಲಕ್ಷ ರೂಪಾಯಿ. ಕೊಕ್ಕರಣೆ, ಹೊರಡಾಡಿಯಿಂದ T02 ಬಿಯಾಡಿ ಹೊರಡಾಡಿ ರಸ್ತೆ ಅದು ಬಹಳ ಕೆಟ್ಟೋಗಿದೆ. ಅದಕ್ಕೆ ಸಂಪೂರ್ಣ ಕಾಂಕ್ರೀಟೀಕರಣ ಮಾಡಲಿಕ್ಕೆ 2.04 ಕಿಲೋಮೀಟರ್ ರಸ್ತೆ 192.45 ಲಕ್ಷ. ಅದೇ ರೀತಿ ಕೊಕ್ಕರಣೆ, ಮುದ್ದೂರು ನಮ್ಮ ಎಲ್ಲ ಬ್ರಹ್ಮವರದಲ್ಲಿ ಪ್ರಮುಖ ರಸ್ತೆಗಳು ಎಲ್ಲ ಅಭಿವೃದ್ಧಿಯಾಗಿದೆ. ಇದೊಂದು ಬಾಕಿ ಇತ್ತು. ಕೊಕ್ಕರಣೆ, ಮುದ್ದೂರು T02 ಕೊಕ್ಕರಣೆ, ಮುದ್ದೂರು ರಸ್ತೆ ಸುಮಾರು 4.68 ಕಿಲೋಮೀಟರ್ ಇದಕ್ಕೆ 2.62 ಲಕ್ಷ. ಸೊ ಈಗ ಬ್ರಹ್ಮವರದಿಂದ ಜೆಟ್ಟಿಯವರೆಗೆ ಸಂಪೂರ್ಣ ಸ್ಟೇಟ್ ಹೈವೇ ಇದೆ, ಸಂಪೂರ್ಣ ಡಾಮರೀಕರಣಗೊಳ್ತಾ ಇದೆ, ಅದರ ಕೆಲಸ ಸಂಪೂರ್ಣ ಆಗಿದೆ. ಇದರ ಮೂಲಕ ಆ ಬ್ರಹ್ಮಾವರ ವಲಯದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಬಹುತೇಕ ಎಲ್ಲ ಪ್ರಮುಖ ರಸ್ತೆಗಳು ಸಂಪೂರ್ಣ ಅಭಿವೃದ್ಧಿ ಹೊಂದಿದಂತಾಗ್ತದೆ. ಅದೇ ರೀತಿಯಲ್ಲಿ ನಮ್ಮ ನಗರೋತ್ಥಾನ 2 ಆ ಯೋಜನೆಯಲ್ಲಿ 30 ಕೋಟಿ ಯೋಜನೆ 1.93 ಲಕ್ಷ ಹೂಡಿಕೆ ಹಣ ಇತ್ತು. ಅದನ್ನ ಮಣಿಪಾಲ ಸಿಂಡಿಕೇಟ್ ಸರ್ಕಲ್ನಿಂದ ರಜತಾದ್ರಿ DC ಆಫೀಸ್ ರೋಡ್ಗೆ ರಸ್ತೆ ಸಂಪೂರ್ಣ ಆಗಿದೆ. ಅಲ್ಲಿ ಚರಂಡಿಗಳ ಕೆಲಸ ಬಾಕಿ ಇತ್ತು. ಆ ಚರಂಡಿಯನ್ನ ಮಾಡಿ ಅದಕ್ಕೆ ಮೇಲಿನ ಸ್ಲ್ಯಾಬ್ ಹಾಕುವಂತ ಕೆಲಸಕ್ಕೆ 1.93 ಲಕ್ಷ ಈಗ ಮಂಜೂರು ಮಾಡಿದ್ದೇವೆ. ಇದರೊಂದಿಗೆ ನಗರೋತ್ಥಾನದಲ್ಲಿ 30 ಕೋಟಿಯಲ್ಲಿ 30 ಕೋಟಿಯನ್ನ ಕೂಡ ಖರ್ಚು ಮಾಡಿ ಇಡೀ ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿ ನಾವು ಉಡುಪಿ ಜಿಲ್ಲೆಯವರು ನಿಂತಿದ್ದೇವೆ ಎಂಬ ವಿಚಾರ ಕೂಡ ನಿಮ್ಮ ಗಮನಕ್ಕೆ ಒಟ್ಟಿಗೆ 23.62 ಕೋಟಿ ರೂಪಾಯಿಯ ಕಾಮಗಾರಿಗಳು ಒಂದು ಟೆಂಡರ್ ಹಂತದಲ್ಲಿದೆ ಅಥವಾ ಟೆಂಡರ್ ಆಗ್ತದೆ. ಮೇ ತಿಂಗಳ ಒಳಗಾಗಿ ಮಳೆಗಾಲದ ಪರಿಸ್ಥಿತಿಯನ್ನು ನೋಡಿ ಮೇ ತಿಂಗಳ ಒಳಗಾಗಿ 23.62 ಕೋಟಿ ರೂಪಾಯಿ ಕಾಮಗಾರಿಗಳು ಪ್ರಾರಂಭ.